ನಾನು ರೇಂಜ್ ರೋವರ್ ವೋಗ್ ಆಟೋಬಯೋಗ್ರಫಿ ಕಾರ್. ನನ್ನನ್ನು ಓವರ್ಟೇಕ್ ಮಾಡೋ ಬರೋರು ಯಾವ ಕಾರ್ ಬಂದರೂ ಈ ಕಾರ್ನ ಓವರ್ಟೇಕ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟೇ. ನನ್ನನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ನನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ಯಾರ ಕೈಲಿ ಆಗೋದಿಲ್ಲ. ಓವರ್ಟೇಕ್ ಅಂದರೆ ಏನು? ನನ್ನನ್ನು ಮುಂದೆ ಹೋಗೋದು ಯಾರು ಹೋಗಿದ್ದಾರೆ ನೀವು ಹೇಳಿ. ನಾನು ಬರದೇ ಇರೋ ದಿವಸ ಯಾವತ್ತು ಅಂತೇಳಿ ಹಾಗೆ ನಿಮ್ಗೆ ಹೇಳಿದೆ ಪತ್ರಕರ್ತರಿಗೆ, ನಾನು ಬೆಂಕಿ ಆಗೋದು ಬೇಡ, ಬೆಳಕಾಗ್ತೀನಿ ಅಂತ ಹೇಳಿದೆ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಜನಗಳಿಗೆ ಸಿಕ್ಕೊಂಡಿದ್ರೆ ಕೆಲಸ ಕಾರ್ಯ ಏನು ಇಲ್ಲದೆ ಪುಗ್ಸಾಟಿಯಾಗಿ ಬಿದ್ದಿಲ್ಲ. ನಾನೇನು ಜನಗಳು ಸಿಕ್ಕೊಂಡಿರೋಕ್ಕಾಗಲ್ಲ. ಯಾವತ್ತೋ ಒಂದು ದಿವಸ 2 ದಿವಸ ಜನಕ್ಕೂ ಸಿಗ್ಬೋದು. ಇಲ್ಲೇ ಸಿಕ್ಕೊಂಡೇ ಕುತ್ಕೊಳ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲ. ನಾಳೆ ಏನಂತಾರೆ? ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಆವಾಗ ಏನು ಹೇಳ್ಬೇಕು ನಾನು? ನಿಮ್ಮನ್ನು ಯಾರು ಕರೆದು ಇಲ್ಲಿರೋ ಕೇಳಿದ್ರಂತ ಜನ ಕೇಳ್ಬೋದು. ಅದಕ್ಕೆ ಯಾವ ಸಂದರ್ಭದಲ್ಲಿ ಜನಕ್ಕೆ ಸಿಕ್ಕಬೇಕೋ ಆ ಸಂದರ್ಭದಲ್ಲಿ ಸಿಗ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಲ್ಲೆಲ್ಲಿ ಓಡಾಡಬೇಕಾಗ್ತದೆ, ಕಮಿಟಿ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕಾಗ್ತದೆ, ಆಫೀಸರ್ಸ್ ಹತ್ರ ಹೋಗಬೇಕಾಗ್ತದೆ, ನಮ್ಮ ಮಿನಿಸ್ಟರ್ಸ್ ಹತ್ರ ಹೋಗಬೇಕಾಗ್ತದೆ, ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ನಮ್ಮ ಕೆಲಸ ಕಾರ್ಯಗಳು ಏನಿದೆಯೋ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿ ನಮ್ಮ ಕೆಲಸ ಮಾಡಿಸ್ಕೊಂಡು. ಇವಾಗ ಇಲ್ಲಾಂದರೆ ಪಟ್ಟಣ ಪಂಚಾಯತಿಗೆ ಹೆಂಗೆ ಒಂದು ದುಡ್ಡು 20 ಕೋಟಿ ನಾವು ಹೋಗಿ ಮಾತಾಡಿ ಬಂದಿದ್ವಿ. ಇವ್ರ ಹತ್ರ ಕುತ್ಕೊಂಡು ಮಾತಾಡ್ಕೊಡ 20 ಕೋಟಿ ಬರ್ತಾಯಿತ್ತಾ? ನಾಳೆ ಏನಂತ ಇದ್ರು? ಏನು ಮಾಡಿಲ್ಲಪ್ಪ ಅಂದರು. ಇವ್ರ ಹತ್ರ ಕುತ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಎರಡವನ್ನು ನೋಡಬೇಕು. ಆ ಎರಡವನ್ನು ಕೆಲಸ ಮಾಡ್ತೀನಿ. ನನ್ನನ್ನು ಓವರ್ಟೇಕ್ ಮಾಡೋದು, ನನ್ನನ್ನು ಮಾಡೋದು ಇದೆಲ್ಲ ಬಂದ್ಬಿಟ್ಟು ಯಾರೋ ಹೇಳಿದ ಮಾತೆಲ್ಲ ಕೇಳಬೇಡ್ರಿ. ಅದೆಲ್ಲ ಸುಳ್ಳು. ಅದೆಲ್ಲ ನನ್ನ ಹತ್ರ ನಡೆಯೋದು ಇಲ್ಲ. ಅಂಥದಕ್ಕೆ ನನಗೆ ಪ್ರಾತಿನಿಧ್ಯ ಕೊಡೋದಿಲ್ಲ. ನಾನೇನು ಚಿಕ್ಕ ಮಗು ಏನಲ್ಲ. ನಾನೇನು ಹೊಸದಾಗಿ MLA ಆಗಿರೋನಲ್ಲ. ಇವತ್ತೇ ಕಲಿತಾ ಇರೋನಲ್ಲ. 20 ವರ್ಷಗಳಿಂದ 4 ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ದೀನಿ, 4 ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ್ದೀನಿ. 2ನೇ ಸತಿ ನಾನು MLA ಆಗಿದ್ದೀನಿ. ನನಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಮಾಡ್ತೀನಿ. ನನ್ನನ್ನು ಓವರ್ಟೇಕ್ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ನಾನು ಮುಂದೆ ಬರ್ಬೋದು ಅಷ್ಟೇ. ಬಿಟ್ಟರೆ ಓವರ್ಟೇಕ್ ಮಾಡೋದು ಜನಗಳು ಹೇಳ್ದಂಗೆ ನೀವು ತಿಳ್ಕೊಬೇಡ್ರಿ. ನಾನು ರೇಂಜ್ ರೋವರ್ ವೋಗ್ ಆಟೋಬಯೋಗ್ರಫಿ ಕಾರ್. ನನ್ನನ್ನು ಓವರ್ಟೇಕ್ ಮಾಡೋ ಬರೋರು ಯಾವ ಕಾರ್ ಬಂದರೂ ಈ ಕಾರ್ನ ಓವರ್ಟೇಕ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟೇ. ನನ್ನನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ನನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ಯಾರ ಕೈಲಿ ಆಗೋದಿಲ್ಲ. ಓವರ್ಟೇಕ್ ಅಂದರೆ ಏನು? ನನ್ನನ್ನು ಮುಂದೆ ಹೋಗೋದು ಯಾರು ಹೋಗಿದ್ದಾರೆ ನೀವು ಹೇಳಿ. ನಾನು ಬರದೇ ಇರೋ ದಿವಸ ಯಾವತ್ತು ಅಂತೇಳಿ ಹಾಗೆ ನಿಮ್ಗೆ ಹೇಳಿದೆ ಪತ್ರಕರ್ತರಿಗೆ, ನಾನು ಬೆಂಕಿ ಆಗೋದು ಬೇಡ, ಬೆಳಕಾಗ್ತೀನಿ ಅಂತ ಹೇಳಿದೆ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಜನಗಳಿಗೆ ಸಿಕ್ಕೊಂಡಿದ್ರೆ ಕೆಲಸ ಕಾರ್ಯ ಏನು ಇಲ್ಲದೆ ಪುಗ್ಸಾಟಿಯಾಗಿ ಬಿದ್ದಿಲ್ಲ. ನಾನೇನು ಜನಗಳು ಸಿಕ್ಕೊಂಡಿರೋಕ್ಕಾಗಲ್ಲ. ಯಾವತ್ತೋ ಒಂದು ದಿವಸ 2 ದಿವಸ ಜನಕ್ಕೂ ಸಿಗ್ಬೋದು. ಇಲ್ಲೇ ಸಿಕ್ಕೊಂಡೇ ಕುತ್ಕೊಳ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲ. ನಾಳೆ ಏನಂತಾರೆ? ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಆವಾಗ ಏನು ಹೇಳ್ಬೇಕು ನಾನು? ನಿಮ್ಮನ್ನು ಯಾರು ಕರೆದು ಇಲ್ಲಿರೋ ಕೇಳಿದ್ರಂತ ಜನ ಕೇಳ್ಬೋದು. ಅದಕ್ಕೆ ಯಾವ ಸಂದರ್ಭದಲ್ಲಿ ಜನಕ್ಕೆ ಸಿಕ್ಕಬೇಕೋ ಆ ಸಂದರ್ಭದಲ್ಲಿ ಸಿಗ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಎಲ್ಲೆಲ್ಲಿ ಓಡಾಡಬೇಕಾಗ್ತದೆ, ಕಮಿಟಿ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕಾಗ್ತದೆ, ಆಫೀಸರ್ಸ್ ಹತ್ರ ಹೋಗಬೇಕಾಗ್ತದೆ, ನಮ್ಮ ಮಿನಿಸ್ಟರ್ಸ್ ಹತ್ರ ಹೋಗಬೇಕಾಗ್ತದೆ, ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ನಮ್ಮ ಕೆಲಸ ಕಾರ್ಯಗಳು ಏನಿದೆಯೋ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿ ನಮ್ಮ ಕೆಲಸ ಮಾಡಿಸ್ಕೊಂಡು. ಇವಾಗ ಇಲ್ಲಾಂದರೆ ಪಟ್ಟಣ ಪಂಚಾಯತಿಗೆ ಹೆಂಗೆ ಒಂದು ದುಡ್ಡು 20 ಕೋಟಿ ನಾವು ಹೋಗಿ ಮಾತಾಡಿ ಬಂದಿದ್ವಿ. ಇವ್ರ ಹತ್ರ ಕುತ್ಕೊಂಡು ಮಾತಾಡ್ಕೊಡ 20 ಕೋಟಿ ಬರ್ತಾಯಿತ್ತಾ? ನಾಳೆ ಏನಂತ ಇದ್ರು? ಏನು ಮಾಡಿಲ್ಲಪ್ಪ ಅಂದರು. ಇವ್ರ ಹತ್ರ ಕುತ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಎರಡವನ್ನು ನೋಡಬೇಕು. ಆ ಎರಡವನ್ನು ಕೆಲಸ ಮಾಡ್ತೀನಿ. ನನ್ನನ್ನು ಓವರ್ಟೇಕ್ ಮಾಡೋದು, ನನ್ನನ್ನು ಮಾಡೋದು ಇದೆಲ್ಲ ಬಂದ್ಬಿಟ್ಟು ಯಾರೋ ಹೇಳಿದ ಮಾತೆಲ್ಲ ಕೇಳಬೇಡ್ರಿ. ಅದೆಲ್ಲ ಸುಳ್ಳು. ಅದೆಲ್ಲ ನನ್ನ ಹತ್ರ ನಡೆಯೋದು ಇಲ್ಲ. ಅಂಥದಕ್ಕೆ ನನಗೆ ಪ್ರಾತಿನಿಧ್ಯ ಕೊಡೋದಿಲ್ಲ. ನಾನೇನು ಚಿಕ್ಕ ಮಗು ಏನಲ್ಲ. ನಾನೇನು ಹೊಸದಾಗಿ MLA ಆಗಿರೋನಲ್ಲ. ಇವತ್ತೇ ಕಲಿತಾ ಇರೋನಲ್ಲ. 20 ವರ್ಷಗಳಿಂದ 4 ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ದೀನಿ, 4 ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ್ದೀನಿ. 2ನೇ ಸತಿ ನಾನು MLA ಆಗಿದ್ದೀನಿ. ನನಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಮಾಡ್ತೀನಿ. ನನ್ನನ್ನು ಓವರ್ಟೇಕ್ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ನಾನು ಮುಂದೆ ಬರ್ಬೋದು ಅಷ್ಟೇ. ಬಿಟ್ಟರೆ ಓವರ್ಟೇಕ್ ಮಾಡೋದು ಜನಗಳು ಹೇಳ್ದಂಗೆ ನೀವು ತಿಳ್ಕೊಬೇಡ್ರಿ. ಅಲ್ಲ, ಹೈಕೋರ್ಟಲ್ಲಿ ನಂದು ಆಗಿ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸರ್ಕಾರ ಏನು ಮಾಡ್ತದೆ ನೋಡೋಣ. ಕಾದ್ಬಿಟ್ಟು ನೋಡೋಣ. ಹೌದು, ಅವಕಾಶ ಕೊಟ್ಟಿದ್ದಾರೆ. ನೋಡೋಣ. ಏನು ನಮ್ಮ ಲೀಗಲ್ ಟೀಮ್ನ ಇನ್ನೂ ಏನು ಮಾತಾಡಿಲ್ಲ. ನೆನ್ನೆನೇ ಕಾಪಿ ಸಿಕ್ಕಿರೋದು. ಅದನ್ನ ನೋಡು ಇಲ್ಲ, ಅದನ್ನು ಓದು ಇಲ್ಲ. ಓದ್ಬಿಟ್ಮೇಲೆ ಅದ್ರ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾಡ್ತೀವಿ. ಅದು ಮಾಮೂಲಿ. ಇವತ್ತಿಂದಲ್ಲ, 20 ವರ್ಷಗಳಿಂದ 2008ರಿಂದ ನಡೀತಾ ಇರೋದಲ್ವ ಅದು. ರಾಜಕೀಯವಾಗಿ ಮುಗಿಸ್ಬೇಕು ಅಂತ 2008ರಿಂದ ಇವತ್ತರೆಗೂ ನಡೀತಾ ಇರೋವಂಥ ಕೆಲಸನೇ ಮುಂದಕ್ಕೂ ನಡೀತಾನೆ ಇರಲಿ. ಅದು ಅವ್ರು ನನ್ನ ರಾಜಕೀಯವಾಗಿ ಮುಗಿಸೋಕೆ ನೋಡ್ತಾರೆ, ಜನ ನನ್ನ ಪರವಾಗಿರ್ತಾರೆ ಅಷ್ಟೇ. ಎರಡೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಎಲ್ಲರೂ ಮಾಡ್ತಾರೆ. ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಸೇರ್ತಾರೆ ಅದಕ್ಕೆ. ಎಲ್ಲ ಆಲ್ ಪಾರ್ಟೀಸ್ ಲೀಡರು ಗ್ಯಾಂಗ್ ಸೇರ್ತಾರೆ ಅದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.